ಹೇಳಿ ಸರ್, ಇವತ್ತು ಏನೇನು ಡಿಸಿಷನ್ ತಗೊಂಡ್ರಿ? ಹಾಲಿನ ದರ ಎಷ್ಟು ಹೆಚ್ಚಳ ಮಾಡ್ತೀರಿ? ಯಾವಾಗಿಂದ ಮಾಡ್ತೀರಾ? ಹೆಚ್ಚು ಮಾಡಬೇಕನ್ನೋದು ಆಗಿದೆ. ಹೆಚ್ಚು ಮಾಡಬೇಕನ್ನೋದಾಗಿದೆ. ಸೊ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಜೆಟ್ ಅಲ್ಲಿ ಹೆಚ್ಚು ಮಾಡಬೇಕನ್ನೋದು ತೀರ್ಮಾನ ಆಗಿದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಗುರುವಾರ ಕ್ಯಾಬಿನೆಟ್ ಇದೆ. ಕ್ಯಾಬಿನೆಟ್ ನಲ್ಲಿ ಡಿಸಿಷನ್ ಆಗುತ್ತೆ. ಡಿಸಿಷನ್ ಆದ್ಮೇಲೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅದನ್ನ ಹೇಳ್ತಾರೆ. ಈಗ ಎಷ್ಟು ಪ್ರಪೋಸಲ್ ಎಷ್ಟಿತ್ತು, ಈಗ ಎಷ್ಟು ಕೊಡಬೇಕು ಅಂತ? ರೈತರ ಬೇಡಿಕೆ ಏನಿದೆ, ಒಕ್ಕೂಟಗಳ ಬೇಡಿಕೆ ಏನಿದೆ, ಎಲ್ಲಾ ಒಕ್ಕೂಟಗಳಿಗೆ ರೈತರು ಬಂದು ಏನ್ ಬೇಡಿಕೆ ಇಟ್ಟಾರೆ, ಮತ್ತೆ ನಮ್ಮಲ್ಲಿರ್ತಕ್ಕಂಥ 16 ಒಕ್ಕೂಟಗಳು ಕೆಎಂಎಫ್ಗೆ ಏನ್ ಬೇಡಿಕೆ ಬಂದಿಟ್ಟಿದೆ, ಸೊ ಅದನ್ನ ಸನ್ಮಾನ್ಯ ಮುಖ್ಯಮಂತ್ರಿ ಅವ್ರ ಗಮನಕ್ಕೆ ತಂದಿದ್ದೀವಿ. ಸೊ ಅದಕ್ಕೆ ಒಂದು ಸೂಕ್ತವಾದಂತ ತೀರ್ಮಾನವನ್ನು ತಗೊಳ್ತಾರೆ. ಈಗ 5 ರೂಪಾಯಿನಲ್ಲಿ ರೈತರಿಗೆ ಎಷ್ಟು ಕೊಡ್ತೀರಾ ಮತ್ತು ನಿಮ್ಮ ಉತ್ಪಾದಕ ಸಂಘಗಳಿಗೆ ಎಷ್ಟು? ಇಲ್ಲಿ 5 ರೂಪಾಯಿ, 3 ರೂಪಾಯಿ, 2 ರೂಪಾಯಿ ಅಂತ ಏನು ತೀರ್ಮಾನ ಆಗಿಲ್ಲ ಇವತ್ತು. ಅದ್ರ ಬಗ್ಗೆ ಏನು ಚರ್ಚೆ ಆಗಿಲ್ಲ. ಸೊ ಕ್ಯಾಬಿನೆಟ್ ಅಲ್ಲಿ ಡಿಸಿಷನ್ ಆದ್ಮೇಲೆ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಹೇಳ್ತಾರೆ. ನಮ್ಮ ಸಹಕಾರ ಸಚಿವರು ಮತ್ತು ಪಶುಸಂಗೋಪನೆ ಸಚಿವರು. ಸೊ ಮೋಸ್ಟ್ಲಿ ಕ್ಯಾಬಿನೆಟ್ ಆದ್ಮೇಲೆ ಕೋಆಪರೇಟಿವ್ ಮಿನಿಸ್ಟ್ರು ಮತ್ತು ಪಶುಸಂಗೋಪನೆ ಮಿನಿಸ್ಟ್ರು ಅವರಿಗೆ ಅನೌನ್ಸ್ ಮಾಡಕ್ಕೆ ನಮಗೆ ಹೇಳ್ಬೋದು. ಸೊ ಕ್ಯಾಬಿನೆಟ್ ಆದ್ಮೇಲೆ ಕ್ಯಾಬಿನೆಟ್ ಅಲ್ಲಿ ಏನ್ ತೀರ್ಮಾನ ಆಗುತ್ತೆ ಅದನ್ನ ನಿಮ್ ಮುಂದೆ ಅವತ್ತು ನಾನು ಬರ್ತೀನಿ, ನಾನು ಅವತ್ತು ಹೇಳ್ತೀನಿ. ಈಗಾಗಲೇ ಬೇರೆ ಬೇರೆ ದರ ಹೆಚ್ಚಳ ಆಗಿದೆ, ಹಾಗೆ ಸಾರ್ವಜನಿಕರಲ್ಲಿ ಒಂದು ಆಕ್ರೋಶ ಇದೆ. ಈಗ ಮತ್ತೊಮ್ಮೆ ನೀವು ದರ ಹೆಚ್ಚಳ ಮಾಡೋ ಮೂಲಕ ನೀವು ಕಸ್ಟಮರ್ ಅನ್ನು ಕಳ್ಕೊಳ್ತೀರ ಅಂತ ಅನ್ಸಲ್ಲ ಸರ್? ಈಗ ನಮಗೆ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ 27,000 ಹೈನುಗಾರಿಕರು ಏನಿದ್ದಾರೆ, ಡೈರಿಗಳಿಗೆ ಹಾಲಾಗ್ತಕ್ಕಂಥ ರೈತರು ಎಷ್ಟು ಇಂಪಾರ್ಟೆಂಟು, ಗ್ರಾಹಕರು ಅಷ್ಟೇ ಇಂಪಾರ್ಟೆಂಟ್ ನಮಗೆ. ಸೊ ಇದರಲ್ಲಿ ಗ್ರಾಹಕರು ಮತ್ತು ರೈತರು ನಮ್ಗೆ ಎರಡೂ ಕಣ್ಣಿದ್ದಂಗೆ. ಸೊ ಅದೆಲ್ಲ ಬ್ಯಾಲೆನ್ಸ್ ಮಾಡಿನೇ ಒಂದು ತೀರ್ಮಾನವನ್ನ ತಗೋಬೇಕಾಗುತ್ತೆ. ಸೊ ನೀವು ದರ ಹೆಚ್ಚಳ ಆಗ್ತಕ್ಕಂಥ ವಿಚಾರವನ್ನ ಇಲ್ಲಿ ಪ್ರಸ್ತಾವನೆ ಮಾಡಕತ್ತೀರಿ. ಸೊ ಕರ್ನಾಟಕ ರಾಜ್ಯ ಬೇರೆ ರಾಜ್ಯಕ್ಕೆ ಹೋಲಿಸಿದ್ರೆ 10 ರೂಪಾಯಿಂದ 12 ರೂಪಾಯಿ ಕಡಿಮೆ ರೇಟಲ್ಲಿ ನಾವು ಹಾಲನ್ನ ಮಾರಾಟ ಮಾಡ್ತಾ ಇದೀವಿ. ಇಡೀ ಭಾರತ ದೇಶದಲ್ಲಿ ಅತಿ ಕಡಿಮೆ ರೇಟಲ್ಲಿ ಪ್ರೊಕ್ಯೂರ್ಮೆಂಟ್, ರೈತರಿಂದ ಬಹಳ ಕಡಿಮೆ ರೇಟಲ್ಲಿ ಹಾಲು ತಗೊಳ್ತಕ್ಕಂಥ ಮಹಾಮಂಡಳ ನಮ್ಮ ಕರ್ನಾಟಕ.